ಎಲ್ಲಿ ಅಡ್ವಾಂಟೇಜಸ್ ಇರುತ್ತೆ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದೇ ಗಾಡಿ ಮುಂಚೆ ತಂದಾಗ ಟಾಪ್ ಸ್ಪೀಡ್ ಬಂದ್ಬಿಟ್ಟು 120 ವರೆಗೂ ರನ್ ಆಗ್ತಿತ್ತು. ಅದಕ್ಕೂ ಏನ್ ಪೇ ಮಾಡಿಲ್ಲ, ಅದನ್ನು ವಾರಂಟಿಯಲ್ಲೇ ಕ್ಲೈಮ್ ಆಯ್ತು. 1400 ಇಂದ 1600 ವರೆಗೂ ಕಾಸ್ಟ್ ಆಗುತ್ತೆ. ಬೆಲ್ಟ್ ಯಾವ ಟೈಮಲ್ಲಿ ಕಟ್ ಆಗಿತ್ತು ಅಂದ್ರೆ ತೆಗೆದು 15 ಮಿನಿಟ್ಸ್ ವರ್ಗು ಗಾಡಿನ ಆಫ್ ಅಲ್ಲೇ ಬಿಡ್ಬೇಕು. ಇವತ್ತು ನಾನ್ ನಿಮ್ಮೆಲ್ಲರಿಗೂ ಒಂದು ಫ್ಯಾಕ್ಟ್ರಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಈ ಫ್ಯಾಕ್ಟ್ರಿ ಬಂದ್ಬಿಟ್ಟು 2017ರಲ್ಲಿ ಸ್ಟಾರ್ಟ್ ಆಯ್ತು. ಈ ಫ್ಯಾಕ್ಟ್ರಿ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಗೋಲ್ಡನ್ ಆರೋ. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಓಲಾ S1 Pro Gen 2. ಇದರಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ, ಈ ಗಾಡಿನ ಯಾಕೆ ಎಲ್ಲರೂ ಇಷ್ಟು ಬೈತಾರೆ, ಈ ಗಾಡೀಲಿರೋ ಆ್ಯಕ್ಚುಯಲ್ ಪ್ರಾಬ್ಲಮ್ಸ್ ಏನು, ಇದಕ್ಕೆ ಸೊಲ್ಯೂಷನ್ ಸಿಗುತ್ತಾ ಸಿಗಲ್ವಾ, ಟೋಟಲ್ ಆಗಿ ಈ ವಿಡಿಯೋನ ಫುಲ್ ಇದನ್ನ ರಿವ್ಯೂ ಮಾಡೋಕ್ಕೋಸ್ಕರನೇ ತಾಣ್ತಿದ್ದೀನಿ. ಈ ಗಾಡಿನ ನಾನು ತಂದಿದ್ದು ಡಿಸೆಂಬರಲ್ಲಿ. ಆಲ್ಮೋಸ್ಟ್ 2 years ಆಫ್ ಓನರ್ಶಿಪ್ ರಿವ್ಯೂ ಕೊಡ್ತಾ ಹೋಗ್ತೀನಿ. ನಾನು ಆಲ್ಮೋಸ್ಟ್ ಈ ಗಾಡಿನ ಬೈ ಮಾಡಿದಾಗಲೇ ಆಲ್ಮೋಸ್ಟ್ ಇದು ಸುಮಾರು ಕಂಪ್ಲೇಂಟಲ್ಲೇ ಇತ್ತು. ಆಫ್ಟರ್ ಈ ಗಾಡಿ ತಗೊಂಡ್ಮೇಲೆ ಸ್ವಲ್ಪ ದಿನಕ್ಕೆ ಬೇಜಾರು ಆಯಿತು, ಯಾಕೆ ತಗೊಂಡೆ ಏನೋ ಅಂತ. ಮೇನ್ ಆಗಿ ಈ ಗಾಡಿ ನಮಗೆ ನೋಡೋಕೆ ಬರ್ತಿದೆ ಅಂದರೆ, ಇಲ್ಲಿ ಫ್ರಂಟ್ ನೋಡ್ತಿದ್ದಂಗೆ ರಿಯರ್ ವ್ಯೂ ಮಿರರ್ ಸಿಗ್ತಾ ಹೋಗಿದೆ. ಇದೆ ಲೈಟಲ್ಲಾದರೆ ಇದು ಲಾಂಗ್ ಕಾಣಿಸ್ತಾ ಇರೋದು ಹ್ಯಾಲೋ ಲ್ಯಾಂಪ್ ಅಂತ ಕರಿತಾ ಹೋಗ್ತಾರೆ. ಒಂದು ಲೋ ಬೀಮು, ಒಂದು ಹೈ ಬೀಮ್ ಲೈಟು. ಮತ್ತು ಅದು ಬಿಟ್ಟು ಟೈರ್ ಸೆಗ್ಮೆಂಟ್ ಬಂದು 110/70 ಟೈರ್ ಸೆಗ್ಮೆಂಟ್ ಇದೆ. ಗಾಡೀಲಿ ಫ್ರಂಟ್ ಮತ್ತು ಬ್ಯಾಕ್ ಸೇಮ್ ವೀಲ್ ಸೆಗ್ಮೆಂಟ್ ಬರ್ತಾ ಹೋಗುತ್ತೆ 110/70. ಅದು ಬಿಟ್ಟು ಬ್ರೇಕ್ ನೋಡ್ತಾ ಹೋದ್ರೆ ಫ್ರಂಟ್ ಮತ್ತು ಬ್ಯಾಕ್ ಎರಡರಲ್ಲೂ ಡಿಸ್ಕ್ ಬ್ರೇಕೇ ಕೊಡ್ತಾ ಹೋಗಿದ್ದಾರೆ. ಗ್ರೌಂಡಿಂದ ಸೀಟ್ ಹೈಟ್ ಬಂದುಬಿಟ್ಟು 805 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 160 mm ಇದೆ. ಈ ಗಾಡೀಲಿ ಬೂಟ್ ಸ್ಪೇಸ್ ಬಂದುಬಿಟ್ಟು 34 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಇದೆ. ನಾನು ನೋಡ್ದಂಗೆ ಒನ್ ಆಫ್ ದ ಬೆಸ್ಟ್ ಬೂಟ್ ಸ್ಪೇಸು ಇದು. ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಂದರೆ ಗಾಡೀಲಿ ಡ್ರೈವರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫಸ್ಟ್ ಡ್ಯಾಶ್ ಕಾಣಿಸೋಗುತ್ತೆ. ಅದಾದಮೇಲೆ ರೈಟ್ ಫಂಕ್ಷನಲ್ ಕೀಸ್ ಇದೆ, ಲೆಫ್ಟ್ ಫಂಕ್ಷನಲ್ ಕೀಸ್ ಇದೆ. ಇದು ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಇದೆ. ಸ್ಟೋರೇಜ್ಗೆ ಅಟ್ಯಾಚ್ ಮಾಡಿ ಸ್ಪೀಕರ್ಸ್ನ ಕೊಡ್ತಾ ಹೋಗಿದ್ದಾನೆ. ಇದರಲ್ಲಿ ಬ್ಯಾಟ್ರಿ ಬಂದುಬಿಟ್ಟು ಇನ್ಬಿಲ್ಟ್ ಇದೆ. ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಬ್ಯಾಟ್ರಿ ಕವರ್ ಆಗುತ್ತೆ. ಕರ್ವ್ ವೇಟ್ ಬಂದುಬಿಟ್ಟು ಗಾಡಿದು 116 kg ಅಷ್ಟಿದೆ. ಕೀಸ್ ನೋಡ್ತಾ ಹೋದರೆ ಇದರಲ್ಲಿ ಬಂದುಬಿಟ್ಟು ಹ್ಯಾಲೋ ಲ್ಯಾಂಪು, ಹೈ ಬೀಮು, ಲೋ ಬೀಮ್ನ ನಾವು ಸೆಟ್ ಮಾಡ್ಕೊತಾ ಹೋಗ್ಬೋದು. ಇದು ಬಂದುಬಿಟ್ಟು ಮಲ್ಟಿ ಫಂಕ್ಷನಲ್ ಬಟನ್ನು. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಬೋದು, ಇಲ್ಲಾಂದರೆ ರಿವರ್ಸ್ ಮೋಡ್ನ ಆನ್ ಮಾಡ್ಬೋದು. ಇದು ಲೆಫ್ಟ್ ಮತ್ತು ರೈಟ್ ಇಂಡಿಕೇಟರ್ಸು, ಇದು ಹಾರನ್ನು. ಇದು ಬಂದುಬಿಟ್ಟು ಪವರ್ ಬಟನ್ನು. ಇದರಲ್ಲಿ ಮೇನಾಗಿ 4 ಮೋಡ್ಸ್ ಬರ್ತಾ ಹೋಗುತ್ತೆ. ಒಂದು ನಾರ್ಮಲ್ ಮೋಡು, ಒಂದು ಹೈಪರ್ ಮೋಡು, ಒಂದು ಸ್ಪೋರ್ಟ್ಸ್ ಮೋಡು ಮತ್ತು ಇನ್ನೊಂದು ಎಕೋ ಮೋಡು. ಇದು ಗಾಡಿ ಪವರ್ ಆಫ್ ಆನ್ ಮಾಡೋ ಬಟನ್ನು. ಇದು ಮ್ಯೂಸಿಕ್ ಸಿಸ್ಟಮ್ ರಿಲೇಟೆಡ್ ಇವು 3 ಬಟನ್ಸ್. ಇದು ಪ್ಲೇ ಪಾಸ್ ಮಾಡೋದು, ಇದು ಸೌಂಡ್ ಕಮ್ಮಿ ಅಥವಾ ಸೌಂಡ್ ಜಾಸ್ತಿ ಮಾಡೋದು. ಮೇನಾಗಿ ಡಿಸ್ಪ್ಲೇ ಓಪನ್ ಆಗಿದ ತಕ್ಷಣ ನಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಟ್ರೂ ರೇಂಜ್, ಗಾಡಿ ಎಷ್ಟು ಕಿಲೋಮೀಟರ್ ಇನ್ನೂ ರನ್ ಆಗುತ್ತೆ ಅಂತ ತೋರಿಸುತ್ತೆ. ಇದು ಟ್ರಂಕ್ ಓಪನ್ ಬಟನ್ನು. ಇದರಲ್ಲಿ ಟೈಮ್ ತೋರಿಸುತ್ತೆ. ಇದು ಟೋಟಲ್ ನಾವು ಗಾಡಿ ಎಷ್ಟು ರನ್ ಮಾಡಿದ್ದೀವಿ ಇದುವರೆಗೂ ಅಂತ ತೋರಿಸುತ್ತೆ. ಇದು ನಾವು ಮ್ಯೂಸಿಕ್ ಏನಾರ ಪ್ಲೇ ಮಾಡಿದರೆ ಪ್ರೀವಿಯಸ್ಸು, ಪಾಸು, ಪ್ಲೇ ಎಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ರೈಟ್ಗೆ ಟರ್ನ್ ಮಾಡಿ ಇಲ್ಲಿ ಮ್ಯಾಪ್ಸ್ ತೋರಿಸ್ತಾ ಹೋಗುತ್ತೆ. ಅದು ಬಿಟ್ಟು ಲಾಸ್ಟಲ್ಲಿ ನೋಡಿದ್ರೆ ಟುಡೇ ಸ್ಟಾರ್ಟ್ಸು. ಇವತ್ತು ನಾವು ಯಾವ ಮೋಡಲ್ಲಿ ಎಷ್ಟು ಗಾಡಿನ ರನ್ ಮಾಡಿದ್ದೀವಿ, ಆವ್ರೇಜ್ ಸ್ಪೀಡ್ ಎಷ್ಟು, ಟಾಪ್ ಸ್ಪೀಡ್ ಎಷ್ಟು. ಇದರಲ್ಲಿ ರೀಜನ್ ಅಂತ ಒಂದು ಆಪ್ಷನ್ ಇದೆ, ಅದು ಯಾವ ಥರ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದರಲ್ಲಿ ಟೋಟಲ್ ವೆಹಿಕಲ್ ಸ್ಟಾರ್ಟ್ಸ್ ತೋರಿಸ್ತಾ ಹೋಗುತ್ತೆ, ಯಾವ್ಯಾವ ಮೋಡಲ್ಲಿ ಗಾಡಿ ಎಷ್ಟೆಷ್ಟು ರನ್ ಆಗ್ತಾ ಹೋಗುತ್ತೆ, ಬ್ಯಾಟ್ರಿ ಟೆಂಪ್ರೇಚರ್ ಎಷ್ಟಿದೆ. ಮತ್ತು ತುಂಬ ಸಿಂಪಲ್, ಫಸ್ಟ್ ಗಾಡಿನ ಆನ್ ಮಾಡ್ಕೊಬೇಕು. ಅದಾದಮೇಲೆ ರಿವರ್ಸ್ ಬಟನ್ ಒತ್ತಿ ಜಸ್ಟ್ ಇದನ್ನು ರಿವರ್ಸ್ ಥ್ರೋಟಲ್ ಮಾಡಿದ್ರೆ ಸಾಕು, ಗಾಡಿ ರಿವರ್ಸ್ ಹೋಗುತ್ತೆ. ಇದು ಮೇನಾಗಿ ಈ ಗಾಡಿಯಲ್ಲಿ ನನಗೆ ಏನು ಇಷ್ಟ ಅಂದರೆ, ಇದು ಜನರೇಟ್ ಮಾಡೋ ಪವರ್ ಸಿಟಿ ಒಳಗಡೆ ನಿಮ್ಗೆ ಒಂದ್ಸಲ ನಾವು ಯಾವುದೋ ಚಿಕ್ಕ ಗಾಡಿ ಇಲ್ಲ ಎಲೆಕ್ಟ್ರಿಕ್ ಗಾಡಿ ತಗೊಂಡೋಗ್ತಿದೀವಿ ಅಂತ ನಿಮ್ಗೆ ಯಾವ ಥರ ಬೇಕೋ ಆ ಥರ ಗಾಡಿ ಫ್ರೀಯಾಗಿ ಮೂವ್ ಆಗುತ್ತೆ. ಅದೇ ಥರ ನಿಮಗೆ ಬೇಕಾಗಿರೋ ಪವರ್ನ ಈ ಗಾಡಿ ಜನರೇಟ್ ಮಾಡೋದು ಸಿಟಿ ಒಳಗಡೆ. ಮೇನ್ ಆಗಿ ಬ್ರೇಕ್ಸ್, ಇದು ಡ್ರೈ ರೋಡಲ್ಲಿ ತುಂಬ ಚೆನ್ನಾಗಿ ಬ್ರೇಕ್ಸ್ ಅಪ್ಲೈ ಆಗುತ್ತೆ. ಬಟ್ ವೆಟ್ ರೋಡ್ಸ್ ಅಲ್ಲಿ ಟೈರ್ ಜಸ್ಟ್ ನಾನು ಫೀಲ್ ಮಾಡಿರೋ ಥರ ಟೈರ್ ಸ್ಕಿಡ್ ಆಗುತ್ತೆ ಲೈಟಾಗಿ. ನೀವು ತುಂಬ ಫಾಸ್ಟಾಗಿ ಹೋಗಿ ಬ್ರೇಕ್ ಏನಾದರೂ ಅಪ್ಲೈ ಮಾಡಿದ್ರೆ ಅಂದರೆ ಟೈರ್ ಲೈಟಾಗಿ ಸ್ಕಿಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಗಾಡೀಲಿ ಯಾವಾಗಲೂ ವೆಟ್ ರೋಡ್ಸ್ ಅಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಲೈಟಾಗಿ ಹೋಗ್ತಿದ್ದೀನಿ. ಆಫ್ಟರ್ 2 years ಸ್ಕೂಟಿ ತಗೊಂಡು ಪರ್ಚೇಸ್ ಮಾಡಿದ್ಮೇಲೆ ಅದೇ ತರ ಪರ್ಫಾರ್ಮೆನ್ಸ್ ಇದೆಯಾ ಇಲ್ಲ ಪರ್ಫಾರ್ಮೆನ್ಸ್ ಚೇಂಜ್ ಆಗಿದೆಯಾ ಅಂತ ಇವಾಗ ನೋಡ್ಕೊಂಬರ. ನಾನು ಆಲ್ಮೋಸ್ಟ್ ಅಂದಾಗ 120 ರೀಚ್ ಆಗಿತ್ತು ಗಾಡಿ. ಇವಾಗ ಫಸ್ಟು ಎಕೋ ಮಾಡಲ್ ಚೆಕ್ ಮಾಡೋಣ. ಫಸ್ಟ್ ಗಾಡಿ ಆನ್ ಮಾಡಿಬಿಟ್ಟು ಇದು ಮೋಡ್ ಸ್ವಿಚ್. ಇದರಲ್ಲಿ ಮೇಲೆ 4 ಮೋಡ್ಸ್ ಬರ್ತಾ ಹೋಗುತ್ತೆ. ಒಂದು ಎಕೋ, ಒಂದು ನಾರ್ಮಲ್ಲು, ಒಂದು ಸ್ಪೋರ್ಟು ಮತ್ತು ಒಂದು ಹೈಪರು. ಮೇನಾಗಿ ನಾರ್ಮಲ್ ಗಾಡಿ ಆನ್ ಮಾಡಿದ ತಕ್ಷಣ ಇದು ನಾರ್ಮಲ್ ಮೋಡಲ್ಲೇ ಇರುತ್ತೆ. ನಮಗೆ ಎಕೋ ಬೇಕಂದರೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಎಕೋ ಮೋಡಿಗೆ ಬರುತ್ತೆ. ಎಕೋ ಮೋಡಲ್ಲಿ ಚೆಕ್ ಮಾಡೋಣ ಎಷ್ಟು ಸ್ಪೀಡ್ ಹೋಗುತ್ತೆ ಇದು ಆಫ್ಟರ್ 2 years ಆದಮೇಲೆ ಅಂತ.
ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಟ್ರಬಲ್ ಅನ್ಸುತ್ತೆ. ಆಲ್ಮೋಸ್ಟ್ 42 ವರೆಗೂ ಹೋಗಿದೆ. ಅದಾದ್ಮೇಲೆ ಹೋಗ್ತಿಲ್ಲ. ಫುಲ್ ಥ್ರಾಟಲ್ ಓಪನ್ ಮಾಡಿದ್ದೀನಿ. ಇವಾಗ ನಾರ್ಮಲ್ ಮಾಡಲ್ ಚೆಕ್ ಮಾಡೋಣ. ನಾರ್ಮಲ್ ಮಾಡಲ್ ಆಲ್ಮೋಸ್ಟ್ ಒಂದು 85 ವರೆಗೂ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾರ್ಮಲ್ ಮಾಡಲ್ ಆಲ್ಮೋಸ್ಟ್ ಫುಲ್ ಥ್ರಾಟಲ್ ಓಪನ್ ಮಾಡಿದೀನಿ. 80 ಇಂದ 81 ವರೆಗೂ ಹೋಗ್ತಿದೆ. ಸ್ಪೋರ್ಟ್ಸ್ ಮಾಡಲ್ ಚೆಕ್ ಮಾಡೋಣ. ಗೆ ಲಾಕ್ ಆಗಿದೆ. ಹೈಪರ್ ಮಾಡಲ್ ಆದ್ರೆ ಟಾಪ್ ಸ್ಪೀಡ್ ಎಷ್ಟಾಗುತ್ತೆ ನೋಡೋಣ. ಇದು ಆಕ್ಚುಲಿ ಪವರ್ಫುಲ್ ಫೀಚರ್ ಇರೋದು. ಓಪನ್ ಮಾಡಿದ್ದೀನಿ. ಆಫ್ಟರ್ ನಾವು ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಿದ್ಮೇಲೆ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ ಇಲ್ಲ. ಗಾಡಿ ಮುಂಚೆ ತಂದಾಗ ಯಾವ ತರ ರನ್ ಆಗ್ತಿತ್ತೋ ಈಗಲೂ ಅದೇ ತರ ರನ್ ಆಗ್ತಿದೆ. ಸ್ಪೀಡ್ ಅಲ್ಲಂತೂ ಕಾಂಪ್ರಮೈಸ್ ಆಗಿಲ್ಲ. ಸ್ಪೀಡ್ ಅಲ್ಲಿ ಯಾವುದೇ ತರ ಡಿಲೇ ರೆಸ್ಪಾನ್ಸ್ ಆತರ ಯಾವ್ದು ಇಲ್ಲ. ಗಾಡಿ ಮುಂಚೆ ತಂದಾಗ ಟಾಪ್ ಸ್ಪೀಡ್ ಬಂದ್ಬಿಟ್ಟು 120 ವರೆಗೂ ರನ್ ಆಗ್ತಿತ್ತು. ಈಗಲೂ 120 ವರೆಗೂ ರನ್ ಆಗ್ತಿದೆ. ಅದ್ರಲ್ಲಿ ಏನು ಡಿಫ್ರೆನ್ಸ್ ಆಗಿಲ್ಲ. ಇವಿನ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಒಂದು ಎಲೆಕ್ಟ್ರಿಕ್ ಚಾರ್ಜಿಂಗ್ ಇಂದಾನೆ ರನ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಲೋ ಮೇಂಟೆನೆನ್ಸ್ ಕಾಸ್ಟ್ ಇರ್ತಾ ಹೋಗುತ್ತೆ. ಮತ್ತೆ ಕ್ವಿಕ್ ಪವರ್ ನ ಇದು ಸ್ಟಾರ್ಟಿಂಗ್ ಅಲ್ಲಿ ಜನರೇಟ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ಸೌಂಡ್ ಇರಲ್ಲ. ಅದಾದ್ಮೇಲೆ 7 ಇಂಚ್ ಡಿಸ್ಪ್ಲೇ ಕೊಡ್ತಾ ಹೋಗಿದೆ. ಎಲ್ಲಿ ಅಡ್ವಾಂಟೇಜಸ್ ಇರುತ್ತೆ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅದೇ ತರ S1 Pro Gen 1 ಅಲ್ಲಿ ನೋಡಿರೋ ಹಾಗೆ ಫ್ರಂಟ್ ಸಸ್ಪೆನ್ಷನ್ ಎಲ್ಲ ಬ್ರೇಕ್ ಆಗಿರೋದು. ಅದಾದ್ಮೇಲೆ ಪೂರ್ ಸರ್ವಿಸ್ ನ ಪ್ರೊವೈಡ್ ಮಾಡೋದು. ಅದಾದ್ಮೇಲೆ ಡಿಲೇಡ್ ಸರ್ವಿಸ್. ಗಾಡಿಗಳು ಕೊಟ್ಟು ಎಷ್ಟೋ ಸರಿ ಗಾಡಿಗಳು ರಿಟರ್ನ್ ಬರಲ್ಲ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ ವೇಟಿಂಗ್ ಪೀರಿಯಡ್. ಆದ್ಮೇಲೆ ಸಾಫ್ಟ್ವೇರ್ ವಿಶ್ಯೂಸ್ ರೈಸ್ ಆಗೋದಾಗಿ, ಡಿಸ್ಪ್ಲೇ ಫ್ರೀಸ್ ಆಗೋದಾಗಿರ್ಬೋದು. ಈ ತರ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಹೋಗ್ತೀವಿ. ಬೈಕ್ ಇಂದು ಮೇಂಟೆನೆನ್ಸ್ ನೋಡ್ತಾ ಹೋದ್ರೆ, ಮೊದಲನೇ ಬಂದ್ಬಿಟ್ಟು ಸರ್ವಿಸ್ಗೆ 2 years ಅಲ್ಲಿ 4,000 to 5,000 ಖರ್ಚಾಗಿರ್ಬೋದು. ಅದು ಬಿಟ್ರೆ ಫ್ರಂಟ್ ಟೈರ್ ಅಲ್ಲಿ ಯಾವ್ದೇ ಚೇಂಜ್ ಮಾಡಿಸಿಲ್ಲ. ಫ್ರಂಟ್ ಟೈರ್ ತಂದಾಗ ಯಾವ್ದಿದೆ ಆಲ್ಮೋಸ್ಟ್ 40,000 ರನ್ ಆಗಿದೆ. ಈಗಲೂ ಅದೇ ಫ್ರಂಟ್ ಟೈರ್ ರನ್ ಆಗ್ತಿದೆ. ಅದಾದ್ಮೇಲೆ ಬ್ಯಾಕ್ ಟೈರ್ ನ 1 time ಮಾತ್ರ ರಿಪ್ಲೇಸ್ ಮಾಡಿಸಿದೀವಿ. ಅದಕ್ಕೆ ಆಲ್ಮೋಸ್ಟ್ 1,800 ಇಂದ 1,900 ಆಗಿದೆ. ಅದಾದ್ಮೇಲೆ ಬೆಲ್ಟ್ ಡ್ರೈವ್ ಆಗಿರೋದ್ರಿಂದ 1 time ಮಾತ್ರ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬೆಲ್ಟ್ ಕಟ್ ಆಗಿತ್ತು. ಅದಕ್ಕೂ ಏನ್ ಪೇ ಮಾಡಿಲ್ಲ. ಅದನ್ನು ವಾರಂಟಿಯಲ್ಲೇ ಕ್ಲೈಮ್ ಆಯ್ತು. ಬೆಲ್ಟ್ ಯಾವ ಟೈಮಲ್ಲಿ ಕಟ್ ಆಗಿತ್ತು ಅಂದ್ರೆ, ನನ್ನ ಹತ್ರ ಇನ್ನೊಂದು ಇಂಜಿನ್ ಬೈಕ್ ಇದೆ. ಆ ಇಂಜಿನ್ ಬೈಕ್ ನ ಅವತ್ತೇ ಸರ್ವಿಸಿಗೆ ಬಿಟ್ಟಿದ್ದೆ. ಆಗ ಈ ಗಾಡಿನ ರಿಟರ್ನ್ ತಗೊಂಡ್ ಮನೆಗೆ ಬರ್ತಾ ಇದ್ದೆ. ಇನ್ನು ಗಾಡಿಲಿ ಬರ್ತಾ ಇದೀನಿ, ಆಲ್ರೆಡಿ ಕಟ್ ಆಗ್ಬಿಟ್ಟಿದೆ. ಇವಾಗ 2 ಗಾಡಿ ಇದ್ರು 2 ಗಾಡಿಲೂ ಏನು ಯೂಸ್ ಇಲ್ಲ. 2 ಸರ್ವಿಸ್ಗೆ ಬಿಡ್ಬೇಕಾಗಿತ್ತು. ಅದೊಂದು ಸ್ವಲ್ಪ ಬೇಜಾರಷ್ಟೇ. ನೆಕ್ಸ್ಟ್ ಬ್ರೇಕ್ ಪ್ಯಾಡ್ಸ್ ನ ಆಲ್ಮೋಸ್ಟ್ ತಂದಾಗಿಂದ ಒಂದು 4 to 5 times ಚೇಂಜ್ ಮಾಡಿಸಿದೀನಿ. ಆಲ್ಮೋಸ್ಟ್ 2 ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ಸೋಕೆ 1,400 ಇಂದ 1,600 ವರೆಗೂ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ. ಎಲ್ರು ಹೇಳೋ ತರ ಬ್ಯಾಟ್ರಿ ಏನ್ ನನಗೆ ಅಷ್ಟೊಂದೇನ್ ಪ್ರಾಬ್ಲಮ್ ಕೊಟ್ಟಿಲ್ಲ. ಬಟ್ ಹೇಳ್ದಷ್ಟು ರಿಯಲ್ ವರ್ಲ್ಡ್ ಮೈಲೇಜ್ ಬರ್ತಿಲ್ಲ. ನಾನ್ ಪರ್ಚೇಸ್ ಮಾಡ್ಬೇಕಾರೆ 195 ಕಿಲೋಮೀಟರ್ ಅಷ್ಟು ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ರು. ಬಟ್ ಆನ್ ರೋಡ್ ಅಲ್ಲಿ ನೋಡ್ತಾ ಹೋದ್ರೆ 1% per 1 kilometer ಅಷ್ಟೇ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ಇವಾಗ 100% ಚಾರ್ಜ್ ಫುಲ್ ಆಗಿತ್ತಾದ್ರೆ ಒಂದು 90 ಕಿಲೋಮೀಟರ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಫುಲ್ ಚಾರ್ಜ್ಗೆ. ನೆಕ್ಸ್ಟ್ ಇನ್ಶೂರೆನ್ಸ್. ವೆಹಿಕಲ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಬಂದ್ಬಿಟ್ಟು 5 year ವರೆಗೂ ಆಕ್ಟಿವ್ ಇರುತ್ತೆ. ಅದಾದ್ಮೇಲೆ ಆಸ್ ಯೂಶುವಲ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನ ಎವ್ರಿ ಇಯರ್ ನಾವು ರಿನ್ಯೂವಲ್ ಮಾಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಅದ್ರದ್ದು ಅಂದ್ಬಿಟ್ಟು ಪ್ರೀಮಿಯಂ ಸೆಲೆಕ್ಟ್ ಮಾಡೋದ್ರಿಂದ ಅದು 2,800 3,000 ವರೆಗೂ ಖರ್ಚು ಬರ್ತಾ ಹೋಗುತ್ತೆ. ಟೆಕ್ನಿಷಿಯನ್ಸ್ ಸ್ವಲ್ಪ ಟಿಪ್ಸ್ ನನಗೆ ಕೊಡ್ತಾ ಹೋಗಿದ್ರು ಇದನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ.
ಮೊದಲನೇದು ಬಂದ್ಬಿಟ್ಟು ಬ್ರೇಕ್ ಪ್ಯಾಡ್ಸ್. ಯಾವಾಗ ಬ್ರೇಕ್ ಪ್ಯಾಡ್ಸ್ ಸ್ವಲ್ಪ ಸೌಂಡ್ ಮಾಡುತ್ತೆ, ಇಲ್ಲ ಸ್ವಲ್ಪ ಲೈಟ್ ಆಗಿ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲೇ ನಾವು ಬ್ರೇಕ್ ಪ್ಯಾಡ್ಸ್ ನ ಚೆಕ್ ಮಾಡಿಸಿ ಚೇಂಜ್ ಮಾಡಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ಬ್ಯಾಟ್ರಿ ಮೇಂಟೆನೆನ್ಸ್. ಬ್ಯಾಟ್ರಿ ಮೇಂಟೆನೆನ್ಸ್ ಯಾವ ತರ ಅಂದ್ರೆ, ಇವಾಗ ನಾವು ಚಾರ್ಜ್ ಇಂದ ತೆಗೆದು 15 ಮಿನಿಟ್ಸ್ ವರ್ಗು ಗಾಡಿನ ಆಫ್ ಅಲ್ಲೇ ಬಿಡ್ಬೇಕು, ಅದಾದ್ಮೇಲೆ ಮೂವ್ ಮಾಡ್ಬೇಕು. ಅದೇ ತರ ನಾವ್ ಯಾವಾಗ ಹೊರಗಡೆಯಿಂದ ಬಂದ್ರು 15 ಮಿನಿಟ್ಸ್ ವರ್ಗು ಗಾಡಿನ ಆಫ್ ಆಗೇ ಬಿಡ್ಬೇಕು, ಅದಾದ್ಮೇಲೆ 15 ಮಿನಿಟ್ಸ್ ಆದ್ಮೇಲೆ ಚಾರ್ಜಿಂಗ್ ಕನೆಕ್ಟ್ ಮಾಡ್ಬೇಕು. ಈ ತರ ಬ್ಯಾಟ್ರಿ ಮೇಂಟೈನ್ ಮಾಡೋದ್ರಿಂದ ಬ್ಯಾಟ್ರಿ ಬೇಗ ಹಾಳಾಗಲ್ಲ ಅಂತ ಟೆಕ್ನಿಷಿಯನ್ಸ್ ಹೇಳ್ತಾ ಹೋಗ್ತಾರೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಈ ವೆಹಿಕಲ್ ಗೆ ಆಲ್ಮೋಸ್ಟ್ ನಾನು ಫುಲ್ ಪೇಮೆಂಟ್ ಮಾಡಿ 2 ಮಂತ್ಸ್ ವರ್ಗು ವೇಟ್ ಮಾಡಿದೀನಿ. ನವೆಂಬರ್ ಅಲ್ಲಿ ಬುಕ್ ಮಾಡಿದ್ರೆ ಈ ವೆಹಿಕಲ್ ಬಂದ್ಬಿಟ್ಟು ನನಗೆ ಡಿಸೆಂಬರ್ 23 ಅಲ್ಲಿ ಆಲ್ಮೋಸ್ಟ್ ಲಾಂಚ್ ಆಗಿದ್ದು, 2023 ಅಲ್ಲಿ. ಅದಾದ್ಮೇಲೆ ಕೆಲವು ಸರಿ ಸ್ಕ್ರೀನ್ ಫ್ರೀಸ್ ಆಗ್ಬಿಡುತ್ತೆ, ಅವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಒಂದ್ಸರಿ ಟೆಕ್ನಿಷಿಯನ್ ಫೋನ್ ಮಾಡಿದ್ಕೆ ಅವ್ರು ಹೇಳಿದ್ರು, ಸೀಟ್ ಕೆಳಗಡೆ ಒಂದು ಪ್ಲಗ್ ಇರುತ್ತೆ, ಅದನ್ನ ಜಸ್ಟ್ ರಿಮೂವ್ ಮಾಡಿ ಮತ್ತೆ ಅಟ್ಯಾಚ್ ಮಾಡಿ ಅದು ಸರಿ ಹೋಗುತ್ತೆ ಅಂತ. ಅದು ಯಾವಾಗ ಯೂಸ್ ಆಗುತ್ತೆ. ಡೆಫಿನೆಟ್ಲಿ ನಾನ್ ಫೇಸ್ ಮಾಡಿರೋ ಜಾಸ್ತಿ ಪ್ರಾಬ್ಲಮ್ಸ್ ಅಲ್ಲಿ ಅದೇನೆ. ಆಲ್ಮೋಸ್ಟ್ ಒಂದು 10 to 15 ಟೈಮ್ಸ್ ಗಾಡಿ ಪರ್ಚೇಸ್ ಮಾಡಿದಾಗಿಂದ ಆ ತರ ಪ್ರಾಬ್ಲಮ್ ಆಗಿದೆ. ಸ್ಕ್ರೀನ್ ಫ್ರೀಸ್ ಆಗೋದು, ಏನು ವರ್ಕ್ ಆಗಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಸೀಟ್ ಕೆಳಗಡೆ ಇರೋ ಒಂದು ಪ್ಲಗ್ ನ ಜಸ್ಟ್ ರಿಮೂವ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ಬೇಕು. ಅವಾಗ ಇಡೀ ವೆಹಿಕಲ್ ರೀಬೋಟ್ ಆಗುತ್ತೆ. ಅದಾದ್ಮೇಲೆ ನಾರ್ಮಲ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನನಗೆ ತುಂಬಾ ಬೇಜಾರಾಗಿದ್ದು, ಒನ್ ಟೈಮ್ ಬ್ರೇಕ್ ಪ್ಯಾಡ್ ಹಾಳಾಗ್ಬಿಟ್ಟಿತ್ತು. ಅದು ಶೋರೂಮ್ ಅಲ್ಲಿ ಸ್ಟಾಕ್ ಅಲ್ಲಿ ಇರ್ಲಿಲ್ಲ. ನಾನೇನ್ ಮಾಡಿದೆ, ಹೊರಗಡೆ ಆನ್ಲೈನ್ ಸ್ಟೋರ್ ಇಂದ ಒಂದು ಪೇರ್ ಆಫ್ ಬ್ರೇಕ್ ಪ್ಯಾಡ್ಸ್ ನ ಪರ್ಚೇಸ್ ಮಾಡಿದೆ. ಚೆನ್ನಾಗಿರಲ್ಲ, ಹಾಕ್ಸ್ಬೇಡ್ರಿ ಅಂತ ನನ್ಗೆ ಹೇಳಿದ್ರು. ಬಟ್ ನಾನೇನ್ ಮಾಡ್ಲಿ, ಅದು ಹಳೇದ್ ಫುಲ್ ಹಾಳಾಗಿರೋದ್ರಿಂದ ನನ್ನ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಹಾಕ್ಸಿ ಅಂತ ಹೇಳ್ದೆ. ಅದಾದ್ಮೇಲೆ ಜಸ್ಟ್ ಒಂದೇ ವೀಕಿಗೆ ಅದು ಹಾಳಾಗೋಯ್ತು. ಅದಾದ್ಮೇಲೆ ಕೊನೆಗೆ ಆ ಗಾಡಿನ ಒಂದು 2 ಡೇಸ್ ಸೈಡ್ ಅಲ್ಲಿ ಇಟ್ಟು ಹೊಸ ಪೇರ್ ಆಫ್ ರಬ್ಬರ್ ಪ್ಯಾಡ್ ಬರೋವರೆಗೂ ವೇಟ್ ಮಾಡಿ ಅದನ್ನ ಹಾಕ್ಸಿದ್ದು. ಮೇನ್ ಪ್ರಾಬ್ಲಮ್ ಏನಂದ್ರೆ, ಇದ್ರಲ್ಲಿರೋ ಪಾರ್ಟ್ಸ್ ಹೊರಗಡೆ ಎಲ್ಲೂ ಅವೈಲೇಬಲ್ ಇರಲ್ಲ. ನಾವು ಏನಾದ್ರೂ ಅದನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದನ್ನ ಕಂಪ್ನಿ ಸ್ಟೋರ್ ಇಂದಾನೆ ಪರ್ಚೇಸ್ ಮಾಡ್ಬೇಕು. ಆ ಕಂಪ್ನಿ ಸ್ಟೋರ್ ಅಲ್ಲಿ ನಾವು ಇವತ್ತು ಬುಕ್ ಮಾಡಿದ್ರೆ 1 ಮಂತ್ 2 ಮಂತ್ ಆಗುತ್ತೆ ಅವ್ರು ಡೆಲಿವರಿ ಕೊಡೋಷ್ಟೊತ್ತಿಗೆ. ಅದಕ್ಕೋಸ್ಕರ ಯಾವಾಗ್ಲೂ ಓಲಾ ಇಟ್ಟಿರೋರು 1 ಪೇರ್ ಇಲ್ಲ 2 ಪೇರ್ ಅಷ್ಟು ಬ್ರೇಕ್ ಪ್ಯಾಡ್ಸ್ ನ ಟೆಕ್ನಿಷಿಯನ್ ಇಂದ ರಿಕ್ವೆಸ್ಟ್ ಮಾಡಿ ಸ್ಟಾಕ್ ಅಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ಎಮರ್ಜೆನ್ಸಿ ಅದೊಂದೇ ಬೇಕಾಗೋದು. ನಾನು ನಿಮ್ಗೆ ಯಾವ್ದೇ ತರ ಅದನ್ನ ಬೈ ಮಾಡ್ರಿ ಇದನ್ನ ಬೈ ಮಾಡ್ರಿ ಅಂತ ಪ್ರಮೋಷನ್ ಮಾಡ್ತಿಲ್ಲ. ನಾನ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು, ನಾನ್ ಪರ್ಚೇಸ್ ಮಾಡೋ ಟೈಮಲ್ಲಿ ಯಾವ್ದು ಬೆಸ್ಟ್ ಆಪ್ಷನ್ ಇತ್ತು, ಯಾವ್ದು ನನಗೆ ರಿಲಯಬಲ್ ಅನಿಸ್ತು, ಅದನ್ನ ನಾನ್ ಪರ್ಚೇಸ್ ಮಾಡಿದೀನಿ. ನಿಮ್ಗೆ ಯಾವ್ದು ಅನಿಸುತ್ತೆ ನೀವು ಕುತ್ಕೊಂಡು ರಿಸರ್ಚ್ ಮಾಡ್ರಿ. ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಸ್ಕೂಟರ್ಸ್ ಯಾವ್ದಿದೆ. ಇವಾಗ ಆಲ್ಮೋಸ್ಟ್ ಒಂದು ರೆಪ್ಯೂಟೆಡ್ ಕಂಪ್ನೀಸ್ ಅಲ್ಲೆಲ್ಲ ಇವಿಸ್ ಬಂದಿದೆ. ಬಟ್ ನಾನ್ ಪರ್ಚೇಸ್ ಮಾಡೋ ಟೈಮಲ್ಲಿ ಯಾವ್ದೇ ರೆಪ್ಯೂಟೆಡ್ ಕಂಪ್ನೀಸ್ ಅಲ್ಲಿ ಇವಿ ಸ್ಕೂಟರ್ಸ್ ಇದ್ದಿಲ್ಲ. ಅದಕ್ಕೋಸ್ಕರ ನಾನು ಇರೋದ್ರಲ್ಲೇ ಬೆಸ್ಟ್ ಆಗಿದ್ದಿದ್ದು ಅವಾಗ ಓಲಾ, ಅದನ್ನ ಪರ್ಚೇಸ್ ಮಾಡಿದೀನಿ. ಬಟ್ ಹಂಗಂತ ಬೇಜಾರೇನು ಇಲ್ಲ, ಕೆಲವು ಸಾರಿ ಮಾತ್ರ. ಬಟ್ ಇನ್ನೊಂದು ವಿಷಯ ಏನಂದ್ರೆ, ನೀವು ಯಾವ್ದಾದ್ರು ಇವಿ ಸೆಲೆಕ್ಟ್ ಮಾಡ್ರಿ ಪರ್ಚೇಸ್ ಮಾಡೋಕ್ಕೋಸ್ಕರ. ಬಟ್ ಯಾವಾಗ್ಲೂ ನೀವೊಂದು ಇಂಜಿನ್ ವೆಹಿಕಲ್ ನ ಜೊತೆಲಿ ಇಟ್ಕೊಂಡಿರಿ. ಬಿಕಾಸ್ ಇವಿನ ಯಾವಾಗ್ಲೂ ಟ್ರಸ್ಟ್ ಮಾಡಕ್ಕಾಗಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಹಾಳಾಗ್ಬೋದು. ಅದಕ್ಕೋಸ್ಕರ ಯಾವಾಗ್ಲೂ ಒಂದು ಇಂಜಿನ್ ಬೈಕ್ ಇದ್ರೆ ಸೇಫ್ ಆಪ್ಷನ್. ಅದು ಇಂಜಿನ್ ನಿಮ್ಮ ಹತ್ರ ಆಲ್ರೆಡಿ ಒಂದು ಇಂಜಿನ್ ಬೈಕ್ ಇದೆ, ನೀವು ಸಿಟಿಲಿ ಅಡ್ಡಾಡಕ್ಕೆ ನೋಡ್ತಾ ಇದೀರಾ ಅಂದ್ರೆ ಇವಿ ಒಂದು ಬೆಸ್ಟ್ ಆಪ್ಷನ್. ನೀವು ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ನನ್ಗಂತೂ ಗೊತ್ತಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ಎಷ್ಟು ಜನ ಖುಷಿ ಆಗುತ್ತೆ, ಎಷ್ಟು ಜನ ಖುಷಿ ಆಗಲ್ಲ ಅಂತ. ಪರ್ಸನಲಿ ನನಗೆ ಬೈಕ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲಾ ಬೈಕ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಯಾವ್ದೇ ಬೈಕ್ಸ್ ನಾನು ಬ್ಲೇಮ್ ಮಾಡಕ್ ಇಷ್ಟ ಪಡಲ್ಲ. ಡೆಫಿನೆಟ್ಲಿ ಎಲ್ಲ ಬೈಕ್ಸ್ ಅಂದ್ಮೇಲೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಬಟ್ ಡೆಫಿನೆಟ್ಲಿ ಓಲಾ ಕಮ್ ಬ್ಯಾಕ್ ಮಾಡ್ಲಿ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋಣ. ಬಿಕಾಸ್ ನಾವು ಸುಮಾರು ದುಡ್ಡನ್ನ ಅದಕ್ಕೆ ಹಾಕ್ಬಿಟ್ಟಿದೀವಿ. ಅಟ್ಲೀಸ್ಟ್ ನಾವು ಹಾಕಿರಷ್ಟು ದುಡ್ಡಾಗ್ಲಿ ಅದರಲ್ಲಿ ರಿಕವರಿ ಆಗ್ಬೇಕು. ನನ್ಗೊಬ್ನಿಗೆ ಆಗೋದಂತಲ್ಲ, ಯಾರ್ಯಾರು ಹಾಕಿದಲ್ಲ ಎಲ್ರಿಗೂ ರಿಕವರ್ ಆಗ್ಲಿ. ಆದಷ್ಟು ಬೇಗ ಓಲಾ ಎಲ್ರಿಗೂ ಟ್ರಸ್ಟ್ ವರ್ತಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಮನಿ ಸೇವಿಂಗ್. ಈ ಬೈಕ್ ಇಂದ ನಾನು ಎಷ್ಟು ಸೇವ್ ಮಾಡಿದೀನಿ ಅಂದ್ರೆ, ಆಲ್ಮೋಸ್ಟ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. 40,000 ವರ್ಗೂ ರನ್ ಮಾಡಿದೀನಿ. ಆವರೇಜ್ ಆಗಿ ನನ್ನ ಸ್ಪೀಡಿಗೆ 40 ಇಂದ 35 ವರ್ಗೂ ಮೈಲೇಜ್ ಕೊಡ್ಬೋದು. 110 ರುಪೀಸ್ ಹಂಗೆ ಪೆಟ್ರೋಲ್ ಇದೆ. ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನಾನು ಎಷ್ಟು ಸೇವ್ ಮಾಡಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದಷ್ಟನ್ನು ಓಲಾ ಸ್ಕೂಟರ್ ಬಗ್ಗೆ ನನಗೆ ಗೊತ್ತಿರೋದು ಅಥವಾ ನನಗಿರೋ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಡಿಸ್ಲೈಕ್ ಮಾಡ್ರಿ. ಥ್ಯಾಂಕ್ ಯು, ಬಾಯ್.